ಸಾಮ್ರಾಟ್ ಐಡಿಯಾ ಕೇಳಿ ಶ್ರೀಕಂಠ ದತ್ತ ಸಾನ್ಯಾಗೆ ಇನ್ನೊಂದು ಚಾನ್ಸ್ ಕೊಟ್ಟಿದ್ರು. ಬಟ್ ಸಾನ್ಯಾಗ್ ಮಾತ್ರ ಅದರಿಂದ ಸ್ವಲ್ಪನೂ ಖುಷಿಯಾಗದೆ ಸಾಮ್ರಾಟ್ ಮೇಲೆ ರೇಗಾಡಿದ್ಲು. ಯಾಕೆ ಅವಳು ಹಿಂಗ್ ಮಾಡಿದ್ಲು ಅಂತ ಅರ್ಥ ಆಗದೆ ಸಾಮ್ರಾಟ್, ನಾನ್ಸೆನ್ಸ್ ಐಡಿಯಾನಾ? ನಿಮ್ ತಾತನೇ ಈ ಐಡಿಯಾ ಕೇಳಿ ಒಪ್ಕೊಂಡಿರೋದು, ಇವಾಗ ನಿನ್ ಪ್ರಾಬ್ಲಮ್ ಏನು ಅಂತ ಕೇಳ್ದ. ಸಾನ್ಯಾ ಹಲ್ಕಚ್ತಾನೆ ಅವನ ಕಡೆ ನೋಡ್ತಾ, ನಿನ್ಗೆ ಯಾಕೆ ಅರ್ಥ ಆಗ್ತಿಲ್ಲ? ಈ ಡೀಲ್ ನಡೀತಿರೋದು ಮಂಡೇನೆ, ಇವತ್ತಾಗ್ಲೇ ಫ್ರೈಡೆ. ನಾನು ಇಷ್ಟು ಕಡಿಮೆ ಟೈಮಲ್ಲಿ ಹೇಗೆ ಪ್ರಿಪೇರ್ ಆಗ್ಲಿ? ಆಗ್ಲೇ ಸೂರಜ್ ಎಲ್ಲಾನು ಫೈನಲೈಸ್ ಮಾಡಿರ್ತಾನೆ ಅಂದ್ಲು. ಸಾನ್ಯಾ ಆಗಿ ಅನ್ನೆಸೆಸರಿಯಾಗಿ ರೇಗೋದನ್ನ ನೋಡಿ ರಾಜೀವ್ಗೂ ಸಿಟ್ಟು ಬಂತು. ಸ್ಪೂನ್ನ ಟೇಬಲ್ ಮೇಲೆ ಬಿಸಾಕಿ, ಸಾನ್ಯಾ, ನೀನ್ ಸಾಮ್ರಾಟ್ನ ಯಾಕೆ ಬ್ಲೇಮ್ ಮಾಡ್ತೀಯಾ? ನೀನ್ ಬಿಸ್ನೆಸ್ ಕಡೆ ಕಾನ್ಸಂಟ್ರೇಟ್ ಮಾಡ್ದೆ, ಫ್ರೆಂಡ್ಸು ಪಾರ್ಟಿ ಅಂತ ದಿನ ಇಡೀ ಬ್ಯುಸಿ ಆಗಿರೋ ಅಂತ ಅವ್ನು ಹೇಳಿದ್ನ ನಿನಗೆ. ಸಾನ್ಯಾಗೆ ಮತ್ತೆ ಡಿಸಪಾಯಿಂಟ್ ಆಯ್ತು. ಡ್ಯಾಡ್, ನೀವ್ಯಾಕೆ ಅವನ್ ಪರವಾಗಿ ಮಾತಾಡ್ತಾ ಇದ್ದೀರಾ ಅಂತ ಕೇಳ್ತಾ ಜೋರಾಗಿ ಅಳೋದಕ್ಕೆ ಶುರು ಮಾಡಿದ್ಲು. ಮಗಳು ಕಣ್ಣೀರ್ ನೋಡಿ ಶರ್ಮಿಳಂಗೆ ಕರಳು ಚುರಕ್ಕಂತು. ಅವಳನ್ನ ಸಮಾಧಾನ ಮಾಡ್ತಾನೆ ರಾಜೀವ್ ಕಡೆ ಕೆಕ್ಕೋರ್ಸ್ಕೊಂಡು ನೋಡ್ತಾ, ಏನಿದು ರಾಜೀವ್? ಸಾನ್ಯಾ ಹೇಳಿದ್ರಲ್ಲಿ ಏನ್ ತಪ್ಪಿದೆ? ಈಗಾಗ್ಲೇ ಸೂರಜ್ ಪ್ರೋಟಾನ್ ಜೊತೆ ಎಲ್ಲಾ ಮೀಟಿಂಗ್ಸ್ನು ಅಟೆಂಡ್ ಮಾಡಿರ್ತಾನೆ, ಇವಾಗ ಮಧ್ಯದಲ್ಲಿ ಸಾನ್ಯಾ ಹೋಗಿ ಏನ್ ಮಾಡ್ತಾಳೆ ಅಂತ ಕಿರಿಚ್ಕೊಂಡು ಹೇಳಿದ್ಲು. ರಾಜೀವ್ಗೆ ಸುಮ್ನೆ ಇವಳ ಹತ್ರ ಮಾತಾಡೋದು ವೇಸ್ಟ್ ಅನ್ನಿಸ್ತು. ತನ್ ಪಾಡಿಗೆ ತಾನು ಬ್ರೇಕ್ಫಾಸ್ಟ್ ಮುಂದುವರಿಸ್ತಾ. ಅಷ್ಟರಲ್ಲಿ ಸಾಮ್ರಾಟ್ ಕಾನ್ಫಿಡೆನ್ಸ್ ನಿಂದ, ನೋಡಿ, ನನ್ ಕಡೆಯಿಂದ ತಪ್ಪಾಗಿದೆ ಅನ್ಸಿದ್ರೆ ನಾನೇ ಆ ತಪ್ಪನ್ನ ಸರಿ ಮಾಡೋದಕ್ಕೆ ರೆಡಿ ಇದ್ದೀನಿ ಅಂದ್ಬಿಟ್ಟ. ಸಾನ್ಯಾ ಅವನನ್ನೇ ನೋಡ್ತಾ, ಏನು, ನೀನ್ ತಪ್ಪನ್ ಸರಿ ಮಾಡ್ತೀಯಾ? ಹೇಗೆ? ಸೂರಜ್ ಹತ್ರಕ್ಕೆ ಹೋಗಿ ಗೂಂಡಾ ತರ ಹೊಡೆದಾಡ್ತೀಯಾ? ಇಲ್ಲ ಪ್ರೋಟಾನ್ ಮ್ಯಾನೇಜರ್ ಏನ್ ನಿನ್ಗೆ ಅತ್ತೆ ಮಗನ ಅಂತ ಅಣಗ್ಸೋ ತರ ಕೇಳಿದ್ಲು. ಇನ್ನೇನ್ ಸಾಮ್ರಾಟ್ ಆ ಕಂಪ್ನಿಗೆ ನಾನೇ ಓನರ್ ಅಂತ ಹೇಳ್ಬೇಕು ಅನ್ಕೊಂಡವನು ತನ್ನನ್ನು ತಾನೇ ಕಂಟ್ರೋಲ್ ಮಾಡ್ಕೊಂಡು, ಮ್ಯಾನೇಜರ್ ಜೊತೆ ಅಲ್ಲ, ನೀನೇ ಡೈರೆಕ್ಟ್ ಆಗಿ ಟೈಗರ್ ಜೊತೆ ಈ ಡೀಲ್ ಬಗ್ಗೆ ಮಾತಾಡ್ಬೇಕು, ಆಗ ಸಮಸ್ಯೆನೇ ಇರಲ್ಲ ಅಂದ. ಟೈಗರ್? ಈ ಪದ ಕೇಳಿದ ಕೂಡ್ಲೆ ಸಾನ್ಯಾ ತಲೆ ಮೇಲೆ ಕೈ ಹೊತ್ಕೊಂಡ್ಲು. ಶರ್ಮಿಳಾ ಅಂತೂ ಜೋರಾಗಿ ನಗೋದಕ್ ಶುರು ಮಾಡಿದ್ಲು. ಹೌದೌದು, ಟೈಗರ್ ಇವನ್ ಚೆಡ್ಡಿ ದೋಸ್ತ್ ಇರ್ಬೇಕು, ಈ ಲೂಸರ್ನ ಕೇಳಿನೇ ಅವ್ನ್ ಎಲ್ಲ ಡಿಸಿಷನ್ ತಗೋತಾನೇನೋ. ಶರ್ಮಿಳಾ ಮಾತ್ ಕೇಳಿ ರಾಜೀವ್ ಚಡ್ಪಡಿಸ್ತಾ ಅವಳ ಕೈ ಹಿಡ್ಕೊಂಡು ಲೋ ವಾಯ್ಸ್ ಅಲ್ಲಿ, ಸಾಕ್ ನಿಲ್ಸೋ ನಿನ್ ವ್ಯಂಗ್ಯ, ಟೈಗರ್ ಬಗ್ಗೆ ಮಾತಾಡೋವಾಗ ಸ್ವಲ್ಪ ನಾಲ್ಗೆ ಮೇಲೆ ಹಿಡ್ತಾ ಇರ್ಲಿ ಅಂತ ಗದರಿಸ್ತಾ. ಸಾಮ್ರಾಟ್ ರಾಜೀವ್ ಹೇಳೋದನ್ನ ಕೇಳಿಸ್ಕೊಂಡು ಟೈಗರ್ ಪವರ್ ಯಾವ ರೇಂಜ್ಗಿದೆ ಅಂತ ನೆನೆಸ್ಕೊಂಡು ಒಳೊಳಗೆ ಸ್ಮೈಲ್ ಮಾಡ್ದ. ಆಮೇಲೆ ಎಲ್ರನ್ನೂ ನೋಡ್ಕೊಂಡು, ಅಲ್ಲ, ನಾನು ಹೇಳಿದ್ದೇನಂದ್ರೆ ಸಾನ್ಯಾ ಡೈರೆಕ್ಟ್ ಆಗಿ ಟೈಗರ್ ಜೊತೆ ಮಾತಾಡೋದ್ರಿಂದ ಮ್ಯಾನೇಜ್ಮೆಂಟ್ ಪ್ರಾಬ್ಲಮ್ಗಳಿಗೆಲ್ಲ ತಲೆ ಕೆಡ್ಸ್ಕೊಳ್ಳೋದಿರಲ್ಲ, ಕೆಲ್ಸ ತುಂಬಾ ಈಸಿ ಆಗತ್ತೆ ಅಂತಂದ. ರಾಜೀವ್ ಅಸಮಾಧಾನದಿಂದ, ನಿನ್ ಬೆಳ್ಬೆಳಿಗ್ಗೆನೆ ಕುಡ್ದಿದ್ಯಾ ಹೇಗೆ? ಅಥವಾ ನಿನ್ಗೆ ಏನಾದ್ರೂ ಹೆಲ್ತ್ ಪ್ರಾಬ್ಲಮ್ ಇದ್ಯಾ? ಮಾತಾಡೋದಕ್ಕೂ ಒಂದು ಲಿಮಿಟ್ ಇರುತ್ತೆ. ಟೈಗರ್ನ ಮೀಟ್ ಮಾಡ್ಬೇಕು ಅಂದ್ರೆ ಅವ್ನ್ ಮೊದ್ಲು ಕಾಣಿಸ್ಕೋಬೇಕು ಅಲ್ವಾ? ಇಷ್ಟು ವರ್ಷದಿಂದ ಅವ್ನ್ ಸುಳಿವೇ ಇಲ್ಲ, ಅಂತದ್ರಲ್ಲಿ ಮೀಟ್ ಮಾಡು ಅಂತ ಹೇಳ್ತಿದ್ಯಾ ಅಂತ ಕೇಳ್ದ. ರಾಜೀವ್ ಪ್ರಶ್ನೆಗೆ ಸಾಮ್ರಾಟ್ ಹತ್ರ ಉತ್ತರ ರೆಡಿ ಇತ್ತು. ಹಾ, ಬಟ್ ನಾವು ಅವನನ್ನ ಹುಡ್ಕೋಣ, ಅವನ್ ಸತ್ತಿಲ್ಲ ಅಂದ್ಮೇಲೆ ಅವನ್ಗೊಂದ್ ಮನೆ, ಅಡ್ರೆಸ್ಸು ಎಲ್ಲ ಇರ್ಬೇಕಲ್ವಾ? ಅವನನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕಾಗ್ಲಿಲ್ಲ ಅಂದ್ರೂ ಅವ್ನ್ ಸೆಕ್ರೆಟರಿ ಮುಖಾಂತರ ಆದ್ರೂ ಮೀಟ್ ಆಗ್ಬಹುದು. ಅದನ್ ಕೇಳಿ ಶರ್ಮಿಳಾ ಜೋರಾಗಿ ನಗಾಡ್ತಾ, ಹಾ, ಒಂದ್ ಕೆಲ್ಸ ಮಾಡು ಸಾಮ್ರಾಟ್, ಟೈಗರ್ ಅಡ್ರೆಸ್ನ ಕಂಡುಹಿಡಿ, ಇಮಿಡಿಯೇಟ್ ಆಗಿ ಅವನ ಜೊತೆ ಮೀಟಿಂಗ್ ಫಿಕ್ಸ್ ಮಾಡು. ಹಾ ಸಾನ್ಯಾ, ನೀನ್ ಆಮೇಲೆ ಈ ದಂಡ್ಪಿಂಡನ್ಗೆ ಡಿವೋರ್ಸ್ ಕೊಟ್ಟು ಟೈಗರ್ನೇ ಬಾಯ್ ಫ್ರೆಂಡ್ ಮಾಡ್ಕೊಂಡ್ಬಿಡು ಅಂದ್ಲು. ಸಾನ್ಯಾ ಕೋಪ ಮಾಡ್ಕೊಂಡು ಚೇರ್ನ ಹಿಂದಕ್ಕೆ ನೂಕಿ, ನಾನು ಆಫೀಸ್ಗೆ ಹೋಗ್ತಾ ಇದ್ದೀನಿ, ಬಾಯ್ ಅಂತ ಹೇಳಿ ಅಲ್ಲಿಂದ ಹೊರಟ್ಬಿಟ್ಲು. ಕೊನೆಗೆ ಸಾಮ್ರಾಟ್ ಏನೋ ಯೋಚಿಸಿ ನಿಟ್ಟುಸ್ರು ಬಿಡ್ತಾ ಸೀದಾ ಇಮೇಜಿಂಗ್ ಸೆಕ್ಯೂರಿಟೀಸ್ ಆಫೀಸ್ಗೆ ಹೊರಟ. ದಾರಿಲಿ ಸಾನ್ಯಾ ಯಾವ ಡಿಸಿಷನ್ ತಗೋತಾಳೋ ಅಂತ ಥಿಂಕ್ ಮಾಡ್ತಿದ್ದ. ಅವನ ಆಫೀಸ್ ರೀಚ್ ಆಗಿ ಕ್ಯಾಬಿನ್ಗೆ ಹೋದಾಗ ಮೈರಾ ಅಲ್ಲಿ ಕೆಲವು ಫೈಲ್ಗಳನ್ನ ಜೋಡಿಸ್ತಾ ಇದ್ಲು. ಹೆಲೋ ಸರ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಅದೇನು ಫೈಲ್ಸು? ಅದೇ ಸರ್, ನಮಗೆ ಎಷ್ಟು ಫಂಡ್ ಬೇಕು ಅಂತ ಎಸ್ಟಿಮೇಟ್ ಮಾಡೋದಕ್ಕೆ ಹೇಳಿದ್ರಲ್ಲ, ಇದೇ ಫೈಲ್ಸು. ನಾನು ಎಲ್ಲ ಆ್ಯಂಗಲಿಂದ ಕಾಸ್ಟ್ ಕಟ್ಟಿಂಗ್ ಟ್ರೈ ಮಾಡಿ ನೋಡಿದೆ, ಬಟ್ ಸ್ಟಿಲ್ ಈ ಅಮೌಂಟ್ ತುಂಬಾನೇ ಜಾಸ್ತಿ ಇದೆ. ಮೈರಾ ಮಾತು ಮುಗಿಸಿದ್ದೆ ತಡ ಸಾಮ್ರಾಟ್ ಆ ಫೈಲ್ಸ್ನ ತನ್ನ ಕೈಗೆ ತಗೊಂಡು ಫೈನಲ್ ಅಮೌಂಟ್ ಕಡೆ ನೋಡ್ದ. 70 ಇರೋ ನಂಬರ್ ಮೇಲೆ ಕಣ್ಬಿತ್ತು. ಸೊ ಟೋಟಲ್ ನಮಗೆ 6 ಕೋಟಿ ಬೇಕು ಅಲ್ವಾ ಅಂತ ಕೇಳ್ದ. ಎಸ್ ಸರ್, ದ ಅಮೌಂಟ್ ಈಸ್ ಕ್ವೈಟ್ ಲಾರ್ಜ್, ವಿ ಶುಡ್ ಅಪ್ಲೈ ಫಾರ್ ಎ ಲೋನ್. ಲೋನ್ ಬಿಟ್ರೆ ಬೇರೆ ದಾರಿ ಇಲ್ಲ ನಮಗೆ. ಸಾಮ್ರಾಟ್ ಮೈರಾ ಮಾತನ್ನ ಇಗ್ನೋರ್ ಮಾಡಿ ಫೈಲ್ ಪೇಜ್ಗಳನ್ನ ಟರ್ನ್ ಮಾಡ್ತಾನೆ ಇದ್ದ. ಆದ್ರೂ ಅವನಿಗೆ ಬೇಕಾದ ಇನ್ಫಾರ್ಮೇಶನ್ ಸಿಗದೆ, ಎಷ್ಟು ದಿನದಲ್ಲಿ ಪ್ರಾಡಕ್ಟ್ ರೆಡಿ ಆಗುತ್ತೆ ಅಂತ ಮೈರಾನ ಕೇಳ್ದ. ಬಟ್ ಸರ್, ಇನ್ನು ಫಂಡೇ ರೆಡಿ ಆಗಿಲ್ವಲ್ಲ. ಮೈರಾ ರಾಗ ಎಳಿತಾ ಹೇಳಿದ್ಲು. ಸಾಮ್ರಾಟ್ ಪಟ್ ಅಂತ ಕತ್ತೆತ್ತಿ ಅವಳ ಕಡೆ ಒಂದು ಲುಕ್ ಕೊಟ್ಟ. ನಾನ್ ಕೇಳಿದ್ದು ಪ್ರಾಡಕ್ಟ್ ಕಂಪ್ಲೀಟ್ ಆಗಿ ರೆಡಿ ಆಗೋದಕ್ಕೆ ಎಷ್ಟು ಟೈಮ್ ಬೇಕು ಅಂತ, ದುಡ್ಡಿನ ಬಗ್ಗೆ ಅಲ್ಲ. ಈ ಫೈಲಲ್ಲಿ ಅಂತ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಆಡ್ ಆಗಿಲ್ಲ. ಏನ್ ಕೆಲಸ ಮಾಡ್ತಿದ್ಯಾ ನೀನು? ಹಾ? ಮೈರಾ ತಲೆ ತಗ್ಗಿಸ್ಕೊಂಡು ಸೈಲೆಂಟ್ ಆಗೋದ್ಲು. ಅವಳ ಕಣ್ಣಿಗೆ ಸಾಮ್ರಾಟ್ ಕಾಮಿಡಿ ಪೀಸ್ ತರ ಅನ್ನಿಸ್ತಾ ಇದ್ದ. ನಂತರ ಲೋ ವಾಯ್ಸಲ್ಲಿ, ಸರ್, ಐ ಆಮ್ ಸಾರಿ, ದುಡ್ಡು ಅರೇಂಜ್ ಆದ್ಮೇಲೆ ಪ್ರಾಡಕ್ಟ್ ರೆಡಿ ಆಗೋದಕ್ಕೆ ಎಷ್ಟು ಟೈಮ್ ಬೇಕಾಗುತ್ತೆ ಅಂತ ಹೇಳೋಣ ಅನ್ಕೊಂಡೆ. ಇಷ್ಟು ದೊಡ್ಡ ಅಮೌಂಟ್ ಅರೇಂಜ್ ಮಾಡೋದಕ್ಕೆ ಹೇಗೂ ಟೈಮ್ ಬೇಕಾಗತ್ತಲ್ವಾ ಅಂದ್ಲು.
ಅದನ್ ಕೇಳಿ ಸಾಮ್ರಾಟ್ ಇರಿಟೇಟ್ ಆಗೋದ. ಅವಳು ಮತ್ತೆ ದುಡ್ಡಿನ ಬಗ್ಗೆನೇ ಹೇಳ್ತಿರೋದು ಇಷ್ಟ ಆಗದೆ ಸಿಟ್ಟಲ್ಲಿ ಜೇಬಿಂದ ಒಂದು ATM ಕಾರ್ಡ್ನ ತೆಗೆದು ಅವಳಿಗೆ ಕೊಟ್ಟ. ತಗೋ, ಎಷ್ಟು ಅಮೌಂಟ್ ಬೇಕೋ ಅಷ್ಟು ತಗೋ. ಒಟ್ನಲ್ಲಿ ನನಗೆ ಇನ್ನು 10 ದಿನದಲ್ಲಿ ಪ್ರಾಡಕ್ಟ್ ರೆಡಿ ಇರಬೇಕು ಅಷ್ಟೇ. ರಿಮೆಂಬರ್, ನೋ ಕಾಂಪ್ರಮೈಸ್ ಆನ್ ಕ್ವಾಲಿಟಿ. ಗಾಟ್ ಇಟ್? ಮೈರಾ ಕಾರ್ಡ್ನ ನೋಡಿ ನಿಂತಲ್ಲೇ ಅಲ್ಲಾಡೋದ್ಲು. ಅದು ಅಂತಿಂತ ನಾರ್ಮಲ್ ಕಾರ್ಡ್ ಅಲ್ಲ, ಬ್ಲ್ಯಾಕ್ ಕಾರ್ಡ್. ಈ ಕಾರ್ಡ್ನ ವಿತ್ ಡ್ರಾವಲ್ ಲಿಮಿಟ್ನ ಇಮ್ಯಾಜಿನ್ ಮಾಡೋದು ಕಷ್ಟ. ಹೇಳಬೇಕು ಅಂದ್ರೆ ಈ ಜಗತ್ತಲ್ಲಿರೋ 99% ಜನ ತಮ್ಮ ಜೀವನ ಪೂರ್ತಿ ದುಡಿದ್ರೂ ಕೂಡ ಸಂಪಾದಿಸೋದಕ್ಕಾಗದೇ ಇರೋಷ್ಟು ದೊಡ್ಡ ಅಮೌಂಟ್. ಆ ಕಾರ್ಡ್ನೇ ನೋಡ್ತಾ ಇವ್ರು ನಿಜವಾಗ್ಲೂ ಮ್ಯಾನೇಜರ, ಇವ್ರ ಹತ್ರ ಇಂಥ ಕಾರ್ಡ ಅಂತ ತಲೆ ಕೆಡಿಸ್ಕೊಳ್ತಾ ವಿಗ್ರಹ ತರ ನಿಂತಿದ್ಲು. ಸಾಮ್ರಾಟ್ ಅದನ್ನ ನೋಡಿ, ಇನ್ನೂ ಯಾಕಿಲ್ಲೇ ನಿಂತಿದ್ಯಾ, ಯಾರಿಗಾದ್ರೂ ವೇಟ್ ಮಾಡ್ತಿದ್ಯಾ ಅಂತ ಕೇಳ್ದ. ಸರ್ ಇಲ್ಲ ಸರ್ ಇಲ್ಲ ಅಂತ ತೊದಲ್ತಾ ಅವಳಲ್ಲಿಂದ ಅವಸರದಲ್ಲಿ ಆಚೆ ಹೋದ್ಲು. ಆ ಸ್ಪೀಡಲ್ಲಿ ಮುಂದೆ ಬರ್ತಿದ್ ಯಾರಿಗೋ ಸರಿಯಾಗಿ ಡಿಕ್ಕಿ ಹೊಡೆದ್ಲು. ಕೈಯಲ್ಲಿದ್ದ ಕಾರ್ಡು ಕೆಳಗ್ ಬಿತ್ತು. ಏಯ್, ನೋಡ್ಕೊಂಡು ಹೋಗು. ಸಾರಿ, ರಿಯಲಿ ಸಾರಿ ಅಂತ ಮೈರಾ ಕೆಳಗ್ ಬಿದ್ದಿದ್ದ ಕಾರ್ಡ್ನ ಎತ್ಕೊಂಡು ಮುಂದೆ ನಿಂತಿದ್ದ ಹುಡುಗಿನ ತಲೆ ಎತ್ ನೋಡೋದ್ಲು. ತಕ್ಷಣ ಫುಲ್ ಶಾಕ್ ಆಗೋದ್ಲು. ಮೇಡಮ್, ಅದೊಂದು ಪದ ಬಿಟ್ಟು ಅವಳಿಗೆ ಮಾತೇ ಬರ್ಲಿಲ್ಲ. ಐ ಹ್ಯಾವ್ ಟು ಮೀಟ್ ಸಾಮ್ರಾಟ್, ಮೈರಾ ಎದುರುಗಡೆ ನಿಂತಿದ್ದ ಹುಡುಗಿ ಹೇಳಿದ್ಲು. ತಕ್ಷಣ ಅಲರ್ಟ್ ಆದ ಮೈರಾ ಸಾಮ್ರಾಟ್ ಕ್ಯಾಬಿನ್ ಕಡೆ ಟರ್ನ್ ಆಗಿ ಡೋರ್ ಓಪನ್ ಮಾಡಿ, ಸರ್, ಸ್ಪೆಷಲ್ ವ್ಯಕ್ತಿಯೊಬ್ರು ನಿಮ್ಮನ್ನ ಮೀಟ್ ಮಾಡೋದಕ್ಕೆ ಬಂದಿದ್ದಾರೆ ಅಂತ ಡೋರ್ ಆಚೆಯಿಂದನೇ ಇಣುಕ್ ನೋಡ್ತಾ ಹೇಳಿದ್ಲು. ಸಾಮ್ರಾಟ್ ಸರ್ಪ್ರೈಸ್ ಆದ. ಮಾಂಟಿ ಬರ್ತಿರೋ ವಿಷಯ ಗೊತ್ತಿದ್ರಿಂದ ಅವನೇನಾದ್ರೂ ಬಂದಿರ್ಬೋದಾ ಅಂತ ಅವನಿಗೆ ಡೌಟ್ ಆಯ್ತು. ಯಾರದು ಅಂತ ಕೇಳ್ದ ಸಾಮ್ರಾಟ್. ಮೈರಾ ರೆಸ್ಪಾಂಡ್ ಮಾಡೋದಕ್ಕೂ ಮುಂಚೆ ಆ ಹುಡುಗಿ ನೇರವಾಗಿ ಕ್ಯಾಬಿನ್ ಒಳಗಡೆ ಹೋಗಿ ನಿಂತ್ಕೊಂಡ್ಲು. ಸಾಮ್ರಾಟ್ ಒಂದು ಕ್ಷಣಕ್ಕೆ ಕಕ್ಕಾಬಿಕ್ಕಿಯಾಗಿ, ನಯನಾ, ನೀನಾ ಅಂತ ಕೇಳ್ದ. ಸಾಮ್ರಾಟ್ ಮತ್ತೆ ಮಾತು ಮುಂದುವರ್ಸೋಕು ಮುಂಚೆ ಮೈರಾ ಕಡೆ ನೋಡ್ದ. ಫಂಡ್ಗೆ ಸಂಬಂಧಪಟ್ಟಿರೋ ಕೆಲಸ ಬೇಗ ಆಗ್ಬೇಕು. ಅಂಡ್ ಇಂಟರ್ವ್ಯೂ ಏನಾಯ್ತು? ಎನಿ ಅಪ್ಡೇಟ್ಸ್? ಹಾ ಸರ್, ಇಂಟರ್ವ್ಯೂ ವಿಲ್ ಬಿ ಫೈನಲೈಸ್ಡ್ ಬೈ ಟುಮಾರೋ ಇಟ್ ಸೆಲ್ಫ್. ಮೈರಾ ಕ್ವಿಕ್ ಆಗಿ ಆನ್ಸರ್ ಮಾಡಿದ್ಲು. ಸಾಮ್ರಾಟ್ ತಲೆ ಆಡಿಸಿ, ಆಲ್ ರೈಟ್, ಯು ಹ್ಯಾಂಡ್ಲ್ ಇಟ್. ಬೆಸ್ಟ್ ಕ್ಯಾಂಡಿಡೇಟ್ನ ಸೆಲೆಕ್ಟ್ ಮಾಡು. ನನ್ನಿಂದ ಏನಾದರೂ ಹೆಲ್ಪ್ ಬೇಕಿದ್ರೆ ಕೇಳು ಅಂದ. ಓಕೆ ಸರ್, ಥ್ಯಾಂಕ್ ಯು ಅಂತ ಹೇಳಿ ಮೈರಾ ಅಲ್ಲಿಂದ ಆಚೆ ಹೋದ್ಲು. ಸಾಮ್ರಾಟ್ ತನ್ನ ಪುಟ್ಟು ಕ್ಯಾಬಿನ್ನೇ ತುಂಬಾ ಇಂಟ್ರೆಸ್ಟ್ ಆಗಿ ನೋಡ್ತಿರೋ ನಯನಾ ಕಡೆ ನೋಡಿ, ಹಾ ಅಂಕಲ್, ಇದ್ರ ಬಗ್ಗೆ ನಯನಾ ಇನ್ಫಾರ್ಮ್ ಮಾಡಿದ್ದಾಳೆ. ಇನ್ಫ್ಯಾಕ್ಟ್ ಇವಾಗ ಅವಳು ನನ್ನ ಎದುರುಗಡೆ ನನ್ನ ಕ್ಯಾಬಿನಲ್ಲೇ ಕೂತಿದ್ದಾಳೆ, ಬಟ್ ಯಾಕೆ ಅಂತ ಮಾತ್ರ ಗೊತ್ತಿಲ್ಲ ಅಂದಾಗ ನಯನಾ ಅವನ ಕಡೆ ನೋಡಿ ಚಿಕ್ಕದಾಗಿ ಸ್ಮೈಲ್ ಮಾಡೋದ್ಲು. ಆ ಸ್ಮೈಲ್ ಹಿಂದಿರೋ ಅರ್ಥ ಗೊತ್ತಾಗದೆ ಏನ್ ವಿಷಯ ಅಂತ ಸಾಮ್ರಾಟ್ ಕಣ್ಣಲ್ಲೇ ಸನ್ನೆ ಮಾಡ್ದ. ಅದೇ ಸಮಯಕ್ಕೆ ಅಕ್ರಮ್ ಕಡೆಯಿಂದ ಅದಕ್ಕೆ ಉತ್ತರ ಸಿಕ್ತು. ಹಾ ಟೈಗರ್, ನಯನಾ ಬಂದಿರೋದೇ ನಿನ್ನನ್ನು ಕರ್ಕೊಂಡು ಹೋಗೋಕೆ. ಮಾಂಟಿ ಬೆಳಿಗ್ಗೆನೆ ಲ್ಯಾಂಡ್ ಆಗಿದ್ದಾನೆ. ಅವನ್ ಸದ್ಯಕ್ಕೆ ನಿನ್ ತಂದೆ ಪ್ರಾಪರ್ಟಿ ಒಂದ್ರಲ್ಲಿ ಉಳ್ಕೊಂಡಿದ್ದಾನೆ. ನೀನ್ ಬಂದ್ಮೇಲೆ ಆಸ್ತಿ ವಿಚಾರ ಡಿಸ್ಕಸ್ ಮಾಡೋಣ. ಸ್ವಲ್ಪ ಹೊತ್ತಿನ ನಂತರ ಸಾಮ್ರಾಟ್ ತನ್ನ ಯೋಚನೆಯಿಂದ ಹೊರಗಡೆ ಬಂದು, ಮಾಂಟಿಗೆ ನಾನು ವಾಪಸ್ ಬಂದಿರೋ ವಿಷಯ ಆಲ್ರೆಡಿ ಗೊತ್ತಾಗಿರೋ ಚಾನ್ಸಸ್ ಇದೆಯಾ? ಇಲ್ಲ, ಅವನ್ಗೆ ಆ ಐಡಿಯಾ ಇಲ್ಲ. ಸದ್ಯಕ್ಕೆ ನೀನು ಎಲ್ಲ ಸೀನಿಯರ್ಸ್ ಮೀಟ್ ಮಾಡ್ತಿದ್ಯಾ ಅಂದ. ಸರಿ, ಬಟ್ ನಾನೇ ಖುದ್ದಾಗಿ ಮಾಂಟಿನ ಮೀಟ್ ಮಾಡಿ ಇನ್ಫಾರ್ಮ್ ಮಾಡ್ತೀನಿ. ಅಲ್ಲಿವರೆಗೂ ನಾನು ವಾಪಸ್ ಬಂದಿರೋ ವಿಷಯನ ಅವನ್ಗೆ ಹೇಳೋದ್ ಬೇಡ ಅಂತ ಹೇಳಿ ಸಾಮ್ರಾಟ್ ಫೋನ್ ಇಟ್ಟ. ಸಾಮ್ರಾಟ್ ಆ ಕಡೆ ಮಾಂಟಿನ ಮೀಟ್ ಮಾಡೋದಕ್ಕೆ ಹೋಗ್ತಿರುವಾಗ ಈ ಕಡೆ ಮನೆಯಲ್ಲಿ ಸಾನ್ಯಾ ಸಖತ್ ಚಡ್ಪಡಿಸ್ತಾ ಇದ್ಲು. ಪ್ರೋಟಾನ್ ಜೊತೆ ಡೀಲ್ ಫೈನಲ್ ಮಾಡೋದಕ್ಕೆ ಶ್ರೀಕಂಠ ದತ್ತ ಸೂರಜ್ನ ಕಳಿಸಿದ್ರು. ಇಂಥ ಪರಿಸ್ಥಿತಿಲಿ ಸಾನ್ಯಾ ಮತ್ತೆ ತಾನ್ ಕಳ್ಕೊಂಡಿರೋ ಸ್ಥಾನಮಾನನ ವಾಪಸ್ ಪಡೆಯೋದಕ್ಕೆ ಸಾಧ್ಯನೇ ಇರಲಿಲ್ಲ. ಇನ್ನು ಮುಂದೆ ಕುತಂತ್ರಿ ಸೂರಜ್ ಕೈ ಕೆಳಗೆ ತಾನ್ ಕೆಲಸ ಮಾಡ್ಬೇಕಲ್ಲ ಅನ್ನೋದೇ ಅವಳಿಗೆ ದೊಡ್ಡ ಟೆನ್ಷನ್ ಆಗಿತ್ತು. ಹಾಗಾದ್ರೆ ಟೈಗರ್ ಫಸ್ಟ್ ಟೈಮ್ ಮಾಂಟಿನ ಮೀಟ್ ಮಾಡಿದಾಗ ಏನಾಗುತ್ತೆ? ಅವನಿಗೆ ತನ್ನ ರೋಷನ ಕಂಟ್ರೋಲ್ ಮಾಡ್ಕೊಳಕ್ಕಾಗತ್ತಾ? ಸಾನ್ಯಾಗೆ ಲೈಫ್ ಇನ್ನೊಂದು ಚಾನ್ಸ್ ಕೊಡುತ್ತಾ? ಎಲ್ಲ ಪ್ರಶ್ನೆಗೂ ಉತ್ತರ ಮುಂದಿನ ಎಪಿಸೋಡ್ನಲ್ಲಿ. ಈಗ ನೀವು ಪಾಕೆಟ್ ಎಫ್ಎಂ ನಲ್ಲಿರೋ ಎಲ್ಲಾ ಶೋಗಳನ್ನ ಈಸಿಯಾಗಿ ಕೇಳಬಹುದು. ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ಎಂ ಮತ್ತು ಕೇಳಿ ದೇಶ ವಿದೇಶದಲ್ಲಿ ಫೇಮಸ್ ಆಗಿರೋ ಟೈಗರ್ ರಿಟರ್ನ್ಸ್ ಅನ್ನೋ ಮೈ ನವಿರೇಳಿಸೋ ಕಥೆಯನ್ನ.